ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ನಾನಿವತ್ತು ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿಗೆ ಹೊರಟಿದ್ದಾರೆ. ಸೊ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಅಯ್ಯಪ್ಪನ ಭಕ್ತರಾಗಿದ್ದಲ್ಲಿ ದಯವಿಟ್ಟು ಅಯ್ಯಪ್ಪ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಇವತ್ತಿಗೆ 9 ದಿನ ಆಗಿದೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆನ ಧರಿಸ್ಕೊಂಡು. ಬಟ್ ಇವತ್ತು 9 ದಿನದ ನಂತರ 9ನೇ ನೈಟ್ಗೆ ಇರುಮುಡಿದೆ. ಬಟ್ ನಾನು 9 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇರೋದ್ರಿಂದ. ಹಾಗಾಗಿ ಇವತ್ತು ಇರುಮುಡಿ ದಿನಾನೇ ನನ್ನ ಮಗಳು ಕೂಡ ಹಾಕಿಸ್ಕೊಂಡು, ಇರುಮುಡಿ ಇರೋದ್ರಿಂದ ಆಕೆನೂ ಕೂಡ ಹಾಕಿಸ್ಕೊಂಡಿದ್ದಾಳೆ. ಎಷ್ಟು ಜನ ಹೆಣ್ಮಕ್ಳಿಗೆ ಇಂಥ ಅವಕಾಶ ಸಿಗುತ್ತೆ ಹೇಳಿ? ನಮ್ಮಲ್ಲೂ ತುಂಬ ಆಸೆ ಇರ್ತೀವಿ, ಅಯ್ಯಪ್ಪನ ಭಜನೆ ಮಾಡ್ತಾ ಇದ್ದರೆ ನಮಗೆ ನಿಜ ಅಯ್ಯಪ್ಪ ಸ್ವಾಮಿಯ ದರ್ಶನ ನಮ್ಮ ಕಣ್ಣಿಂದ ಆಗುತ್ತಾ ಅಂತ ಯೋಚನೆ ಮಾಡೋರು ಕೂಡ ಇದ್ದಾರೆ. ಹಾಗೆಯೇ ಸಾಯೋದ್ರೊಳಗೆ ಒಂದು ಸಲನಾದರೂ ನಾನು ಅಯ್ಯಪ್ಪ ದರ್ಶನ ಮಾಡಬೇಕು ಅಂತ ಅನ್ಕೋತೀವಿ. ಬಟ್ ಅಂಥ ಅವಕಾಶ ನನ್ನ ಮಗಳಲ್ಲಿ ಸಿಕ್ಕಿದೆ. ನೋಡ್ತಾ ಇರ್ಬೋದು ನನ್ನ ಮಗಳು ಖುಷಿ, ಎಷ್ಟು ಮುಖದಲ್ಲಿ ಎಷ್ಟು ಖುಷಿ ಇದೆ ಅನ್ನೋದನ್ನು. ಆಕೆ ತುಂಬಾ ಖುಷಿಯಿಂದ ಇದ್ದಾಳೆ. ಯಾಕಂದರೆ ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ನನ್ನ ಮಗನ 2 ಸಲ ಕಳಿಸಿದ್ದೀನಿ. 3ನೇ ಸಲಕ್ಕೆ ಈ ಟೈಮ್ನಲ್ಲಿ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇದೆ, ಹಾಗೆ ಯಾವುದೋ ರೀತಿ ಕಾಯಿಲೆ ಕೂಡ ಬರ್ತಾ ಇದೆ ಅನ್ನೋ ರೀಸನ್ಗೋಸ್ಕರ ಬೇಡ ಅಂತ ಸುಮ್ಮನಾಗಿದ್ವಿ. ಬಟ್ ನನ್ನ ಮಗಳು ತುಂಬಾ ಹಠ ಮಾಡಿದ್ಲು, ನಾನು ಹೋಗ್ತೀನಿ ಅನ್ನೋದಕ್ಕೋಸ್ಕರ. ಹಾಗಾಗಿ ಆಕೆನೂ ಕೂಡ ಹಾಕ್ಸಿದ್ದೀನಿ ಈ ಸಲ. ಆಕೆ ಮತ್ತು ಆಕೆ ಫ್ರೆಂಡ್ ಇಬ್ಬರು ಕೂಡ ಹಾಕಿಸ್ಕೊಂಡಿರೋದ್ರಿಂದ ಇಬ್ಬರಿಗೂ ಒಂದು ಸ್ವಲ್ಪ ಏನು ಹೇಳ್ತಾರೆ, ಟೈಮ್ ಪಾಸ್ ಆಗುತ್ತೆ. ಜೊತೆಯಲ್ಲಿ ಇರೋದ್ರಿಂದ ಬೇಜಾರಾಗಲ್ಲ, ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗಿ ಬರ್ತಾರೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನು ಕೂಡ ಕಳಿಸ್ತಾ ಇದ್ದೀನಿ. ಹಾಗೆಯೇ ಅವ್ರ ಅಪ್ಪ ಕೂಡ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದೇ ಅವಳಿಗೆ ಒಂಥರ ಖುಷಿ. ಅಷ್ಟು ಖುಷಿಲಿದ್ದಾಳೆ. ಅಯ್ಯಪ್ಪ ಸ್ವಾಮಿ ಭಜನೆ ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಇನ್ನೂ ಇರುಮುಡಿ ಸ್ಟಾರ್ಟ್ ಆಗಿಲ್ಲ, ಮಾಡೋರು ಮಾಡ್ತಾಯಿದ್ದಾರೆ. ತುಪ್ಪದ ಕಾಯಿ ಕೂಡ ತುಂಬಿಸ್ತಾ ಇದ್ದಾರೆ. ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋಕ್ಕೆ ನನ್ನ ಮಗಳನ್ನ ನಮ್ಮಿಂದ ಸಾಧ್ಯ ಆಗಿಲ್ಲ. ಬಟ್ ನನ್ನ ಮಗಳನ್ನಾದರೂ ಕಳ್ಸೋಣ ಅನ್ನೋದಕ್ಕೋಸ್ಕರ ಹಾಕ್ಸಿದ್ದೀನಿ ಈ ಸಲ. ಹಾಗೆಯೇ ಅಯ್ಯಪ್ಪ ಭಕ್ತರು ವರ್ಷದಲ್ಲಿ ಒಮ್ಮೆ ಮಾತ್ರ ಹಾಕಿಸ್ಕೊಳ್ಳೋ ಅಂಥದ್ದು ಇದು. ಅಯ್ಯಪ್ಪ ಭಕ್ತರು ಎಲ್ಲಿಂದ ಎಲ್ಲಿ, ಯಾವುದೇ ಜಾತಿ ಮತ ಇಲ್ಲದೇ, ಧರ್ಮ ಇಲ್ಲದೇ ಎಲ್ಲರೂ ಕೂಡ ಹೋಗುವಂಥ ಸ್ಥಾನ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡುವಂಥದ್ದು. ಸೊ ಹಾಗಾಗಿ ಈ ಸಲ ನಮ್ಮ ಯಜಮಾನ್ರು ಇದಕ್ಕೆ 12ನೇ ಸಲ ಹಾಕಿಸ್ಕೊಂಡಿದ್ದಾರೆ. ಇನ್ನು ಉಳಿದಿರೋ ಅಂಥ 6 ಸಲನೂ ಕೂಡ ಕಂಪ್ಲೀಟ್ ಮಾಡಬೇಕು. 18 ಮೆಟ್ಲನ್ನ ಪ್ರತಿರೂಪವಾಗಿ ನಾನು 18 ಸಲ ಹಾಕಿಸ್ಕೊಬೇಕು. ಆಮೇಲೂ ನನ್ನಿಂದ ಶಕ್ತಿ ಏನಾದರೂ ಕೊಟ್ಟರೆ ದೇವರು ನನ್ನಿಂದ ಅಲ್ಲಿಗೆ ಕರ್ಸ್ಕೊಬೇಕು ಅನ್ನೋದೇನಾದ್ರು ಇದ್ದರೆ ನಾನು ಹೋಗ್ತೀನಿ. ಬಟ್ 18 ಸಲ ತನಕ ದಯವಿಟ್ಟು ನೀವು ಯಾರೂ ನನ್ನನ್ನು ತಡಿಬೇಡಿ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ 18 ಸಲ ಹೋಗಿ ಬರಲಿ ಅನ್ನೋದಕ್ಕೋಸ್ಕರ ನಾವು ಯಾರು ಈ ಸಲ ಬೇಡ, ಮುಂದಿನ ಸಲ ಹೋಗಿ ಅಥವಾ ಇನ್ನೊಂದು ಸಲ ಹೋಗಿ ಅಂತ ಯಾರೂ ಕೂಡ ತಡೆಯೋದಿಲ್ಲ. ಹಾಗೆಯೇ ದೇವ್ರ ಭಕ್ತಿ ಈ ಬರೀ ಅಯ್ಯಪ್ಪನ ಮಾತ್ರ ಅಲ್ಲ, ಊರಿನಲ್ಲಿ ಗಣೇಶ ಇಡೋದಾಗಿರ್ಬೋದು ಅಥವಾ ದೇವ್ರನ್ನ ಯಾವುದೇ ಕಾರ್ಯ ಆಗಿರ್ಬೋದು, ಯಾವುದಕ್ಕಾದರೂ ನಮ್ಮ ಯಜಮಾನ್ರು ಮುಂದೆನೇ ಇರ್ತಾರೆ. ಯಾಕಂದರೆ ದೇವ್ರನಲ್ಲಿ ತುಂಬಾ ಭಕ್ತಿ ಇರೋದ್ರಿಂದ ಅವರು ಯಾವುದೇ ಕಾರ್ಯ ಆದರೂ ಕೂಡ ನಮ್ಮ ಮೊದಲು ನಿಂತಿರ್ತಾರೆ. ಸೊ ಅವ್ರು ಹೋದ ನಂತರನೇ ಈ ಹುಡುಗರು ಏನಿರ್ತಾರೆ ಅವ್ರು ಸಟ್ಟೆಲ್ಲ ಮಾಡಿಕೊಂಡು ಎಲ್ಲರ ಜೊತೆಗೆ ಉಡ್ಕೊಂಡು ಮಾಡುವಂಥದ್ದು. ಬಟ್ ಇದಕ್ಕೆ ಎಲ್ಲೋದ್ರೂ ನಾನು ಅಂದರೆ ಫಸ್ಟ್ ನಾನು ಯಾವುದೇ ರೀತಿ ಕೆಲಸ ಕಾರ್ಯಗಳು ಮನೆದಾಗಿದ್ದರೂ ಕೂಡ ಎಲ್ಲ ಬಿಟ್ಟು ದೇವ್ರ ಕಾರ್ಯಕ್ಕೆ ಅಂತಲೇ ನಿಂತ್ಕೊತಾರೆ ಅವರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಇರುಮುಡಿ ಕಟ್ಟಲಿಕ್ಕೂ ಕೂಡ ಈ ಕಡೆ ಗುರುಸ್ವಾಮಿಗಳು ತುಪ್ಪದ ಕಾಯಿ ತುಂಬ್ತಾ ಇದ್ದಾರೆ. ಸೊ ಇಲ್ಲಿ ಇರುಮುಡಿ ಕಟ್ತಾ ಇದ್ದಾರೆ. ಈ ಸಲ ನನ್ನ ಮಗಳದ್ದೇ ಇದೆ. ಹಾಗೆಯೇ ಅಯ್ಯಪ್ಪನ ಭಜನೆ ಸ್ಟಾರ್ಟ್ ಮಾಡಿಕೊಂಡು ಮಕ್ಕಳ ಕೈಲಿ ಏನು ಇರುಮುಡಿಗೆ ತುಂಬ್ತಾರಲ್ವ, ಸೊ ಅದೆಲ್ಲ ತುಂಬ್ತಾಯಿದ್ರು. ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ವಿ. ಬಟ್ ಇರುಮುಡಿ ಸ್ಟಾರ್ಟ್ ಆಗಿದೆ. ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರನ್ನೇ ಕರೆದು, ಈಗ ನಮ್ಮೂರ ಸೈಡ್ನಲ್ಲಿ ನಮ್ಮ ತಾಯಿ ಮನೆ ಕಡೆ ಸೈಡ್ನಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರನ್ನೇ ಕರೆದು ಅವರು 2, 3 ಈ ಥರ ಎಲ್ಲ ತುಪ್ಪದ ಕಾಯಿ ತುಂಬಿಸ್ತಾರಲ್ವ, ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಿ
ಮೀಸಲಂತೂ ಇದ್ದೇ ಇರುತ್ತೆ. ಬಟ್ ಎಕ್ಸ್ಟ್ರಾ ಹರಕೆ ಇರೋರು ಎಕ್ಸ್ಟ್ರಾ ತುಪ್ಪದ ಕಾಯಿಗಳನ್ನೂ ಕೂಡ ತುಂಬಿಸ್ಕೊತಾರೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಯಾರ್ದು ಇರಲಿಲ್ಲ. ಕೆಲವೊಬ್ರದ್ದು 1-2 ಇದ್ದರೆ ಇನ್ನು ಕೆಲವೊಬ್ರದ್ದು ಒಂದೊಂದೇ ಇರ್ತಾಯಿತ್ತು. ಹಾಗಾಗಿ ಬೇಗ ಮುಗಿಯುತ್ತೆ. ನಮ್ಮ ತಾಯಿ ಮನೆ ಕಡೆ ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರನ್ನೇ ಕರೆದು ತುಪ್ಪದ ಕಾಯಿ ತುಂಬೋದೇನಿರುತ್ತೆ ಅದು ತುಂಬಿಸಿ ಅವ್ರ ಕಡೆ ರಿಲೇಷನ್ಸ್ ಏನಂತ ಇರ್ತಾರೆ, ಬಂಧು ಬಳಗ ಅಂತ ಇರ್ತಾರೆ, ಅವರೆಲ್ಲರೂ ಬಂದು ಅಕ್ಕಿ ಇಡೋದು ಅಂತ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕಡೆ ಎಲ್ಲ ಆ ಥರ ಎಲ್ಲ ಮಾಡಲ್ಲ. ನಾನು ನೋಡಿರೋ ಅಷ್ಟು ದಿನದಲ್ಲೂ ಯಾವುದೇ ಕಾರಣಕ್ಕೂ ನಮ್ಮ ಕಡೆ ಎಲ್ಲ ಆ ಥರ ಮಾಡಲ್ಲ. ಏನು ಮಾಡ್ತಾರೆ ಅಂದರೆ ಈಗ ಸಾಲಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ಅಂತ ಸರ್ದಿ ಸಾಲಿನಲ್ಲಿ ಕೂರಿಸಿದಾರಲ್ವ, ಸೊ ಆ ಥರನೇ ಕೂರಿಸಿರ್ತಾರೆ. ತುಪ್ಪದ ಕಾಯಿ ತುಂಬೋದೇನಿದೆ ಎಲ್ಲ ತುಂಬಿಸಿದ ನಂತರ ಎಲ್ಲರೂ ಕೂಡ ಸಾಲಾಗಿ ಅಂದರೆ ಸರ್ದಿನಲ್ಲೇ ಕೂತಿರ್ತಾರೆ. ಉಳಿದಂಥ ಯಾರಿರ್ತಾರೆ ಗ್ರಾಮಸ್ಥರು ಹಾಗೆ ರಿಲೇಷನ್ಸ್ ಯಾರಿರ್ತಾರೆ ಎಲ್ಲರೂ ಕೂಡ ಸರ್ದಿಯಾಗೆ ಬಂದು ಅವರು ಇವರು ಅಂದೇ ಎಲ್ರಿಗೂ ಕೂಡ ಅಕ್ಕಿ ಇಡ್ತಾರೆ. ಸೊ ಇದೊಂದು ನಮ್ಮ ಕಡೆ ಜಾರಿಯಲ್ಲಿರೋದು ಅಂತ ಹೇಳ್ಬೋದು. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಜನ ಅಷ್ಟೇ ರಿಲೇಷನ್ಸ್ ಇರ್ತಾರೆ, ಕೆಲವೊಬ್ರಿಗೆ ಬಂದಿರಲ್ಲ, ಅಥವಾ ಇನ್ನು ಕೆಲವೊಬ್ಬರಿಗೆ ಜಾಸ್ತಿ ಇದ್ದರೂ ಕೂಡ ಅವ್ರ ಕೆಲಸ ಕಾರ್ಯಗಳಿಂದ ಬಂದಿಲ್ಲದೆ ಇರೋವಂಥ ಕಾರಣದಿಂದ ಈ ರೀಸನ್ಸ್ಗೋಸ್ಕರ ಎಲ್ಲರೂ ಅವರು ಇವರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಂದಿರೋವಂಥವ್ರು ಎಲ್ಲರೂ ಅಕ್ಕಿ ಇಡಬೇಕು. ಅಂದರೆ ಒಬ್ರಿಗೆ ನಮ್ಮ ಕಡೆಯವ್ರಿಗೆ ಮಾತ್ರ ಇಡ್ತೀವಿ ಅನ್ನೋ ಥರ ಏನಿಲ್ಲ. ಸರ್ದಿ ಸಾಲಿನಲ್ಲಿ ಬಂದು ಎಲ್ಲರೂ ಕೂಡ ಅಕ್ಕಿ ಇಡೋವಂಥದ್ದು. ಸೊ ಈ ತುಪ್ಪದ ಕಾಯಿ ಏನಕ್ಕೆ ತುಂಬಿಸ್ತಾರೆ ಅಂತ ಹೇಳಿದರೆ, ಈ ನಾವು ತುಂಬಿಸಿರೋವಂಥ ತುಪ್ಪದ ಕಾಯಿನ ಅಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಮುಗಿದ ನಂತರ ಓಪನ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ನಾವು ಬೇಡ್ಕೊಂಡಿರೋವಂಥದ್ದು ನಾವೇನೋ ಹರಕೆ ಹಿಡ್ಕೊಂಡು ತಗೊಂಡು ಹೋಗ್ತೀವಿ ತುಪ್ಪದ ಕಾಯಿನ, ಅದು ಈಡೇರುತ್ತೆ ಅನ್ನೋ ಒಂದು ಇದ್ದಿದ್ದರೆ ಸೂಚನೆ ಇದ್ದರೆ ಅಲ್ಲೂ ಏನಾಗಿರುತ್ತೆ, ನಾವು ಮಾಡಿರೋವಂಥ ತುಪ್ಪದ ಕಾಯಿ ಎಲ್ಲ ಹೆಪ್ಪುಗಟ್ಟಿರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹಾಗೇ ಇರಲ್ಲ. ಕೆಲವೊಬ್ರು ಅದೇ ರೀತಿ ನಾವೇನು ತುಪ್ಪ ತುಂಬಿದ್ದೀವಿ ಅದೇ ರೀತಿ ನೀರು ಥರನೇ ಇರುತ್ತಂತೆ. ನಾನಂತೂ ನೋಡಿಲ್ಲ, ನಮ್ಮ ಯಜಮಾನ್ರೆ ಹೇಳ್ತಾ ಇರ್ತಾರೆ ಕೆಲವೊಬ್ರದ್ದು ನೀರು ಥರನೇ ಇರುತ್ತೆ, ಕೆಲವೊಬ್ರದ್ದು ಈ ಒಡೆದ ತಕ್ಷಣ ಕೋಳಿ ಮೊಟ್ಟೆ ಥರ ಯೆಲ್ಲೋ ಕಲರ್ಗೆ ಗಟ್ಟಿಯಾಗೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಾನಂತ ಕಣ್ಣಿಂದ ನೋಡಿಲ್ಲ, ಬಟ್ ಹೇಳ್ತಾರಲ್ವ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ಭಜನೆ ಕೂಡ ಸ್ಟಾರ್ಟ್ ಆಯಿತು. ಅಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಪ್ಲೇಸ್ನಲ್ಲಿರೋಂಥ ಸ್ವಾಮಿಗಳೇನು ಮಾಡ್ತಾಯಿದ್ದಾರೆ ಅಂದರೆ ನಿದ್ದೆ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗೂ ನಿದ್ದೆ ಬರ್ತಾಯಿದೆ, ಬಟ್ ಭಜನೆ ಮಾಡ್ತಾ ಇದ್ದಾರಲ್ಲ ಅನ್ನೋದಕ್ಕೋಸ್ಕರ ಆಕೆ ಭಜನೆ ಕಡೆ ಗಮನ ಕೊಟ್ಟಿದ್ದಾರೆ. ಬಟ್ ಅದು ಚಿಕ್ಕ ಮಕ್ಕಳಲ್ವ, ಏನೋ ಒಂದು ಈ ದೊಡ್ಡವ್ರು ಏನಿರ್ತಾರೆ ಅವ್ರಿಗೊಂದು ಭಕ್ತಿ, ನನ್ನ ಮಗಳು ಕೂಡ ದೇವ್ರ ದರ್ಶನ ಮಾಡಲಿ, ಅಯ್ಯಪ್ಪನ ದರ್ಶನ ಮಾಡಲಿ ಅನ್ನೋದೊಂದು ಇರುತ್ತಿದೆ. ಅದಕ್ಕೋಸ್ಕರ ಅವ್ರನ್ನ ಮಕ್ಕಳನ್ನು ಕೂಡ ಹಾಕಿಸ್ತಾರೆ. ಬಟ್ ಅವ್ರಿಗೆ ಈ ದೇವ್ರದ್ದು ನಾವು ಮಾಡ್ತಾ ಇದ್ದೀವಿ, ದೇವ್ರ ಕಾರ್ಯ ಮಾಡ್ತಾಯಿದ್ದೀವಿ ಅಥವಾ ನಾವು ಮಲಗಬಾರ್ದು ಅನ್ನೋದು ಏನಿರಲ್ಲ ಅಲ್ಲ. ಮಲಗೋ ಟೈಮಿಂಗ್ಸಿಗಂತೂ ನಿದ್ದೆ ಅಂತೂ ಬಂದುಬಿಡುತ್ತೆ. ಸೊ ಎಲ್ಲರದ್ದು ಕೂಡ ಇರುಮುಡಿ ಕಟ್ಟಿದ್ದಾಯಿತು. ಅಕ್ಕಿ ಇಡೋವಂಥ ಸರ್ದಿ ಇದೆ ಈ ಸಲ. ಸೊ ಒಬ್ಬರಾದ್ಮೇಲೆ ಒಬ್ಬರು ಈಗ ಅಯ್ಯಪ್ಪ ಸ್ವಾಮಿದು ಭಜನೆ ಏನಿದೆ ಅದು ಮುಗಿಸ್ತಾ ಇದ್ದಾರೆ. ಎಲ್ಲರೂ ಸಾಲಾಗಿ ನಿಂತು ಅಯ್ಯಪ್ಪನ ಒಂದು ಏನಿದೆ ದರ್ಶನ ಅದೆಲ್ಲ ಮುಗಿಸ್ತಾ ಇದ್ದಾರೆ. ಸೊ ಭಜನೆ ಸ್ಟಾರ್ಟ್ ಮಾಡಿ ಅದು ಮುಗಿಯೋದ್ರೊಳಗೆ 10-15 ನಿಮಿಷ ಟೈಮ್ ತಗೊಳುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಪ್ರತಿಯೊಬ್ಬರದ್ದು ಇರುಮುಡಿ ಕಟ್ಟುವಂಥದ್ದು ಏನಿದೆ ಎಲ್ಲ ಕಟ್ಟಿ ಮುಗಿಸಿ ನಂತರ ಅಯ್ಯಪ್ಪ ಸ್ವಾಮಿಗೆ ಒಂದು ಇದು ಮಾಡಿ ಏನು ಮಂಗಳಾರತಿ ಮಾಡಿ ನಂತರ ಸಾಲಾಗಿ ಕೂರಿಸಿ ಈ ಥರ ಒಬ್ಬೊಬ್ಬರೇ ಬಂದು ಅವರು ಇವರು ಅನ್ನಲ್ಲ, ಎಲ್ರಿಗೂ ಕೂಡ ಒಬ್ಬೊಬ್ಬರೇ ಬಂದು ಈ ಥರ ಅಕ್ಕಿ ಇಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಒಂದೊಂದು ಹಿಡಿನೇ ಕುಡಿತಾರೆ. ಅದು ತಲೆ ಮೇಲೆ ಹೊತ್ಕೊಂಡು ಅಯ್ಯಪ್ಪನ ದರ್ಶನ ಮಾಡಬೇಕಾಗಿರೋದ್ರಿಂದ ಅಲ್ಲಿ ತನಕ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಒರ್ಲಿಕ್ಕಾಗಲ್ಲ, ಮಕ್ಕಳು ಕೂಡ ಒರ್ಲಿಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಇಡ್ತೀವಿ. ನನ್ನ ಮಗಳು ಖುಷಿ ನೋಡ್ತಾ ಇರ್ಬೋದು. ನನಗೆ ನಿಜ ಆಕೆ ಅಳ್ತಾಳೆ, ಚಳಿ ತಡೆಯೋಕ್ಕಾಗಲ್ಲ, ಅಳ್ತಾಳೆ ಮತ್ತು ಹಠ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಲೆ ಧರಿಸಿದ ನಂತರ ನೋಡ್ತಾ ಇರ್ಬೋದು, ಬಟ್ಟೆ ಕೂಡ ಹಾಕ್ಕೊಂಡಿಲ್ಲ, ಬರೀ ಶಾಲ್ ಓದ್ಕೊಂಡೇ ಇದ್ದಾಳೆ. ಆದರೂ
ಆಕೆ ಚಳಿ ಆಗ್ತಾಯಿದೆ ಅಥವಾ ನನಗೆ ಕೂರೋಕ್ಕಾಗ್ತಾಯಿಲ್ಲ, ಈ ಥರ ಯಾವುದೇ ರೀತಿ ರೀಸನ್ಸ್ ಹೇಳ್ದೆ ತುಂಬಾ ಖುಷಿಯಿಂದ ಇದ್ಳು. ಹಾಗೆಯೇ ಇಬ್ಬರು ಕೂಡ ಒಟ್ಟಿಗೆ ಮಣಿಕಂಠ ಸ್ವಾಮಿಗಳ ಇರೋದ್ರಿಂದ ಇಬ್ಬರು ಕೂಡ ಒಟ್ಟಿಗೆ ಇದ್ದರು. ಸೊ ನಂತರ ಬೆಳಗ್ಗಿನ ಜಾವ ಹೊರಟರು. ನೈಟೆಲ್ಲ ಹಿರುಮುಡಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೊರಟಿದ್ದಾರೆ. ಸೊ ಹಿರುಮುಡಿನ ಕಟ್ಟಿರೋಂಥ ಹಿರುಮುಡಿನ ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಪುಟ್ಟ ಮಕ್ಕಳಲ್ಲಿ ಪುಟ್ಟ ಕಾಲಲ್ಲಿ ಪುಟ್ಟ ಅಯ್ಯಪ್ಪ ಸ್ವಾಮಿ ನೋಡ್ದಂಗೆ ಆಗ್ತಾಯಿದೆ ನನಗೆ. ಸೊ ನಂತರ ದೇವಸ್ಥಾನದ ಏನಿದೆ, ದೇವಸ್ಥಾನನ ಒಂದು ರೌಂಡ್ ಸುತ್ಕೊಂಡು ಬಂದು ನಂತರ ಟೆಂಪೋದಲ್ಲಿ ಹೋಗ್ತಾರೆ. ಸಾಲಾಗಿ ಒಬ್ಬರಾದ್ಮೇಲೆ ಒಬ್ಬರು ಸಾಲಾಗಿ ದೇವ್ರದ ಏನಿದೆ ದೇವಸ್ಥಾನ ಸುತ್ತುವರಿಯೋದು ಅದೆಲ್ಲ ಮುಗಿಸ್ಕೊಂಡು ಟೆಂಪೋದ ಹತ್ರ ಬಂದಿದ್ದು ಆಯಿತು. ಟೆಂಪೋ ಕೂಡ ಒಂದು 3 ರೌಂಡು ಟೆಂಪೋ ಕೂಡ ಸುತ್ತಿದ್ದು ಆಯಿತು. ಸೊ ಇವಾಗೆಲ್ಲ ಏನಿದೆ ಅವ್ರದ್ದು ಹಿರುಮುಡಿ ವಸ್ತುಗಳೆಲ್ಲ ಏನಿದೆ ಎಲ್ಲನೂ ಕೂಡ ಟೆಂಪೋ ಮೇಲೆ ಕಟ್ಕೊಂಡು ಹೋಗ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ ಎಲ್ಲರೂ ಹೋಗ್ಲಿಕ್ಕೆ. ಆಲ್ರೆಡಿ ಟೈಮ್ ಆಗಿತ್ತು, ಟೈಮ್ ಬಂದು 8:40 ಅವರು ಊರು ಬಿಡೋ ಅಷ್ಟರಲ್ಲಿ. ಸೊ ನನ್ನ ಮಗಳು ಕಿಟಕಿಯಿಂದನೇ ನೋಡ್ತಾ ಇದ್ದಾಳೆ. ಆಕೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಬೇಡ್ಕೊಳ್ಳೋಣ ಎಲ್ಲರೂ ಕೂಡ. ಸೊ ನಮ್ಮೂರಿನಲ್ಲಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿನ ಪೂಜೆ ಮಾಡ್ತಾರೆ ಅಥವಾ ಯಾವ ರೀತಿ ಹೊರಡ್ತಾರೆ ಅನ್ನೋದನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಮೂರಿನಲ್ಲಿ ಯಾವ ಕಡೆ ನಿಮ್ಮ ಕಡೆನೂ ಹಾಕಿಸ್ಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೊರಟಿರೋ ಅಂಥವ್ರು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಅಯ್ಯಪ್ಪ ಸ್ವಾಮಿ ನಿಮಗೆಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.